ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಬೆಳೆಗಳು ಜಲಾವೃತವಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರೋ ಅಂತ ಬೆಳೆಗಳು ಈಗ ನೀರು ಪಾಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂತಹ ಮಳೆ, ಅದರ ಪರಿಣಾಮ, ಅದರ ಎಫೆಕ್ಟ್ ಇದು. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಈಗ ನೂರಾರು ಎಕರೆ ಭೂಪ್ರದೇಶ ಜಲಾವೃತ ಆಗಿದೆ. ಅಲ್ಲಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಈಗ ನೀರು ಪಾಲಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಈಗ ನೀರು ಪಾಲಾಗಿದೆ. ಮೈದುಂಬಿ ಹರಿತಾ ಇದೆ ಮಾರ್ಕಂಡೇಯ ನದಿ. ಆ ಬೆಳಗಾವಿ ಹೊರವಲಯದಲ್ಲಿ ಇರುವಂಥ ಮಾರ್ಕಂಡೇಯ ನದಿ, KH ಕಂಗ್ರಾಳಿ, ಕಡೋಲಿ ಆ ಭಾಗದ ರೈತರಿಗೆ ಈಗ ಸಂಕಷ್ಟ. ಕಂಗ್ರಾಳಿ ಗ್ರಾಮದಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗುವ ಆತಂಕ ಹೆಚ್ಚಾಗಿದೆ. ಈಗ ಕಂಗ್ರಾಳಿ, KH ಕಂಗ್ರಾಳಿ ಮತ್ತು ಕಡೋಲಿ ಈ ಗ್ರಾಮಗಳು ಏನಿದೆ ಬೆಳಗಾವಿ ಹೊರವಲಯದಲ್ಲಿ, ಅಲ್ಲಿ ಹರಿಯುತ್ತೆ ಮಾರ್ಕಂಡೇಯ ನದಿ. ಅಲ್ಲಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಈಗ ಜಲಾವೃತ ಆಗಿದೆ, ನೀರಿನಲ್ಲಿ ಮುಳುಗಡೆ ಆಗಿದೆ. ಇನ್ನು ಮನೆಗಳಿಗೂ ಕೂಡ ನೀರು ನುಗ್ಗೋ ಅಂತ ಆತಂಕ ಇದೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಯಾವ ರೀತಿ ಬೆಳೆದಂಥ ಬೆಳೆಗಳೆಲ್ಲ ಜಲಾವೃತ ಆಗಿದೆ ಅಂತ. ಇನ್ನು ಮಾರ್ಕಂಡೇಯ ನದಿ ಅಬ್ಬರಕ್ಕೆ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆಗಳೆಲ್ಲ ಈಗ ಜಲಾವೃತ ಆಗಿರೋ ಅಂಥದ್ದು. ಅಲ್ಲಿ ಸಾಮಾನ್ಯವಾಗಿ ಬೆಳಗಾವಿ ಅಂತ ಹೇಳಿದ್ರೆ ಕಬ್ಬು ಬೆಳೆ, ಇನ್ನು ಸಾಕಷ್ಟು ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತೆ. ಈ ಬೆಳೆಗಳೆಲ್ಲ ಈಗ ಜಲಾವೃತವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಅನೇಕ ಸಪ್ತ ನದಿಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು. ಈಗ ಸದ್ಯ ನಾನು ಮಾರ್ಕಂಡೇಯ ನದಿಯಲ್ಲಿದ್ದೀನಿ. ಈ ಮಾರ್ಕಂಡೇಯ ನದಿ ಕೂಡ ಸಂಪೂರ್ಣವಾಗಿ ಈಗಾಗಲೇ ತನ್ನ ವ್ಯಾಪ್ತಿಯನ್ನು ಮೀರಿ ಕೂಡ ಸಂಪೂರ್ಣವಾಗಿ ಹರಿಯುತ್ತಿದ್ದು, ಈ ನಿಟ್ಟಿನಲ್ಲಿ ಪಕ್ಕದಲ್ಲಿ ಬಾವಿ ಕೂಡ ನೋಡ್ಬೋದು. ಬಾವಿ ಕೂಡ ಈಗ ಸಂಪೂರ್ಣವಾಗಿ ಮುಳುಗುವ ಹಂತಕ್ಕೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಮಾರ್ಕಂಡೇಯ ನದಿಯ ಅಕ್ಕಪಕ್ಕದಲ್ಲಿ ಕೂಡ ಬೆಳೆದಂಥ ಹಲವಾರು ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗೆ ಆ ಮೆಕ್ಕೆಜೋಳ ಆಗಿರ್ಬೋದು, ಹಾಗೂ ಮೆಣಸಿನ ಗಿಡ ಆಗಿರ್ಬೋದು, ಹಾಗೂ ಜೋಳ ಸೇರಿದಂತೆ ಅನೇಕ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಪ್ತ ನದಿಗಳು, ಕೃಷ್ಣಾ ನದಿ ಆಗಿರ್ಬೋದು, ಹಾಗೂ ಘಟಪ್ರಭಾ ಆಗಿರ್ಬೋದು, ಹಾಗೂ ಮಲ್ಲಪ್ರಭಾ ಆಗಿರ್ಬೋದು, ಸಂಪೂರ್ಣವಾಗಿ ಈಗಾಗಲೇ ಕೂಡ ತುಂಬು ಹರಿಯುತ್ತಿದ್ದು, ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಒಂದು ಕಡೆ ಆತಂಕ ಇದ್ದಿದ್ರೆ, ಇನ್ನೊಂದು ಕಡೆ ರೈತ ತಾನು ಬೆಳೆದಂಥ ಬೆಳೆಯನ್ನೇ ಕಳೆದುಕೊಳ್ಳುವ ಆತಂಕದಲ್ಲಿ ಕೂಡ ರೈತನಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಗೆ ಈಗಾಗಲೇ ಕೂಡ ರೈತರ ಮುಖದಲ್ಲಿ ಕೂಡ ಮಂದಹಾಸ ಬಂದಿರುವಂಥದ್ದು. ಈ ಒಂದು ಮಾರ್ಕಂಡೇಯ ನದಿ ಪಾತ್ರದಲ್ಲಿರ್ತಕ್ಕಂಥ ಈ ಒಂದು ನದಿ ಸಂಪೂರ್ಣವಾಗಿ ತುಂಬ ಹರಿಯುತ್ತಿರುವುದರಿಂದ ಈ ನದಿಗೆ ಸಂಪೂರ್ಣವಾಗಿ ಈಗಾಗಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದಷ್ಟು BK ಕಂಗ್ರಾಳಿ ಗ್ರಾಮಸ್ಥರು ಕೂಡ ಆತಂಕದಲ್ಲಿರುವಂಥದ್ದು. ಯಾಕಂತಂದರೆ ಮನೆಗೆ ನೀರು ನುಗ್ಗುವ ಆತಂಕದಲ್ಲಿ ಇಲ್ಲಿನ ಸ್ಥಳೀಯರು ಇರುವಂಥದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.